ಮುಂದಿನ ದಿನಗಳಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಡಿ, ನಾನು ಈ ತಾಲೂಕಲ್ಲಿ ಅಭ್ಯರ್ಥಿಯಾಗಿ ಬರ್ತೀನಿ ನಮ್ಮ ಪಕ್ಷದ ವತಿಯಿಂದ. ಹಾಗಾಗಿ ಕುಮಾರಣ್ಣವ್ರು ನನಗಾಗ್ಲೇ ಈ ಸಲ ಕುಮಾರಣ್ಣವ್ರು ನನಗೆ 2023 ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಆ ಮಾತನಂತೆ ನಡ್ಕೊಂತಾರೆ ಅಂತ ನನಗೂ ತುಂಬಾ ವಿಶ್ವಾಸ ಇದೆ. ಯಾಕೆಂದ್ರೆ ಕುಮಾರಣ್ಣವ್ರು ಒಂದ್ಸಲ ಮಾತು ಕೊಟ್ರೆ ಎಂತವ್ರನ್ನ ಅವ್ರು ಕೈ ಬಿಡಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಯಾಕೆಂದ್ರೆ ಕೊಟ್ಟ ಮಾತಂತೆ ಸಾಲ ಮನ್ನಾ ಮಾಡಿ ತೋರಿಸಿದ್ದಾರೆ, ಅನೇಕ ಅಭಿವೃದ್ಧಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ಸತ್ಯನಾರಾಯಣ ಸಾಹೇಬ್ರ ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರ ಕುಟುಂಬದ ಮೇಲೆ ಇದ್ದಂತ ಅಪಾರವಾದ ಗೌರವಕ್ಕೆ ಉಪಚುನಾವಣೆಯಲ್ಲಿ ನಮ್ಮ ತಾಯಿಯವರಿಗೆ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿ ಎಲ್ಲಾ ರೀತಿಯ ಸಹಕಾರನು ಅವ್ರು ನಮಗೆ ಕೊಟ್ಟಿದ್ದಾರೆ. ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾವು ಇವತ್ತು ಅವ್ರ ದೇವೇಗೌಡರು ಫ್ಯಾಮಿಲಿ ಅವರ ಕುಟುಂಬದವ್ರ ಜೊತೆ ಓಡಾಡ್ತಾ ಇದೀವಿ. ಹಾಗಾಗಿ ನಂಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರು ನನ್ನ ಕೈ ಹಿಡಿತಾರೆ ಅಂತನ. ಅದೇ ರೀತಿ ನಾನು ಸಮೇತನ ಯಾವುದೇ ಕಾರಣಕ್ಕೂ ಎಂತದೇ ಸಂದರ್ಭ ಬಂದ್ರು ಕುಮಾರಣ್ಣವ್ರ ಕುಟುಂಬದ ಜೊತೆ, ಆ ಪಕ್ಷದ ಜೊತೆ, ನಿಖಿಲ್ ಅಣ್ಣವ್ರ ಜೊತೆ ಸದಾಕಾಲ ಅವ್ರ ಜೊತೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ತಾಲೂಕಿನಾದ್ಯಂತ ಬಂದಿರೋ ಎಲ್ಲಾ ಸತ್ಯನಾರಾಯಣ ಸಾಹೇಬ್ರ ಅಭಿಮಾನಿಗಳಿಗೆ ನಾನು ಅವ್ರಿಗೆ ಕೃತಜ್ಞನಾಗಿರ್ತೀನಿ. ಏನೇ ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಬಂದಿದ್ರೆ ದಯಮಾಡಿ ಕ್ಷಮಿಸಿ. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ, ತುಂಬಾ ಕಷ್ಟ ಇದೆ ಮಾಡೋದು. ಮತ್ತೆ ಯಾರಿಗಾದ್ರೂ ಅನಿವಾರ್ಯ ಕಾರಣದಿಂದ ಕಾರ್ಯ ಬಂದಿಲ್ಲ, ನಮ್ಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ ಅಂದ್ರೆ ಯಾರು ಖಂಡಿತವಾಗಿ ಮನ್ಸಿಗೆ ನೋವು ಮಾಡ್ಕೋಬೇಡಿ. ಅಂತವ್ರಿಗೆ ಯಾರಿಗಾದ್ರೂ ತಪ್ಪಿದ್ರೆ ನಂಗೆ ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಒಂದ್ಸಲ ಕಾರ್ಯಕ್ರಮ ರದ್ದಾಗಿರೋದ್ರಿಂದ ಆದ್ರೂ ಸಾಧ್ಯವಾದಷ್ಟು ನಾವು ಫೋನ್ ಕರೆ ಮಾಡಿ ಎಲ್ಲಾರ್ಗು ಹೇಳೋಂತ ವ್ಯವಸ್ಥೆ ಮಾಡಿದ್ವಿ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು. ಈ ಕಾರ್ಯಕ್ರಮಕ್ಕೆ ಬಂದಿರೋರ್ಗ ಅಥವಾ ಈ ಕಾರ್ಯಕ್ರಮಕ್ಕೆ ಯಾರು ಬರಕ್ ಆಗಿಲ್ವೋ ಅವ್ರಿಗೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಸತ್ಯನಾರಾಯಣ ಸಾಹೇಬ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಹೊಂದಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ತಂದೆಯವರ ಹುಟ್ಟು ದಿನ ಆಗಿತ್ತು ನಿನ್ನೆ. ಚೆನ್ನಮ್ಮಾಜಿಯವರ ಒಂದು ಕಾರ್ಯ ಇರೋ ಕಾರಣಕ್ಕೋಸ್ಕರ ಮುಂದೂಡಿದ್ವಿ. ಇವತ್ತು ಆ ದುಃಖದಲ್ಲೂ ಸಮೇತ ನಾವು ಅಪ್ಪ ಅವರ ಒಂದು ಹುಟ್ಟುಹಬ್ಬವನ್ನು ಮಾಡಿದ್ದೀವಿ. ಯಾಕೆಂದ್ರೆ ಪ್ರತಿ ವರ್ಷನೂ ಸಮೇತ ಅಪ್ಪವ್ರ ಸಮಾಧಿ ಹತ್ರ ಬಂದು, ಸ್ಮಾರಕದ ಹತ್ರ ಬಂದು ಅನೇಕ ಸತ್ಯನಾರಾಯಣ ಸಾಹೇಬ್ರ ಅಭಿಮಾನಿಗಳು ಬಂದಿಲ್ಲಿ ಅವ್ರಿಗೊಂದು ಗೌರವ ಸಲ್ಲಿಸಿ ಹೋಗ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಸಮೇತ ಈ ಸಲ ಮಾಡಿದೀವಿ. ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಇವತ್ತಿಂದ ಒಂದು ರಾಜಕೀಯ ಧ್ರುವೀಕರಣ ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡೇನೆ ಈ ಕಾರ್ಯಕ್ರಮ ಮಾಡಿದೀನಿ. ಅದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾಕೆಂದ್ರೆ ಸತ್ಯನಾರಾಯಣ ಸಾಹೇಬ್ರ ಜೊತೆಗೆ ಎಲ್ಲಾ ಪಕ್ಷದಲ್ಲಿ ಇವತ್ತು ಅವ್ರ ಜೊತೆಲಿ ಇದ್ದಂಥವ್ರು ಎಲ್ಲಾ ಪಕ್ಷದಲ್ಲೂ ಗುರುತಿಸ್ಕೊಂಡಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸತ್ಯನಾರಾಯಣ ಸಾಹೇಬ್ರು ಎಲ್ಲಾ ನಾಯಕರುಗಳನ್ನ, ಕಾರ್ಯಕರ್ತರುಗಳನ್ನ ಸಣ್ಣ ಚಿಕ್ಕ ಹುದ್ದೆಯನ್ನು ಕೊಟ್ಟು ಬೆಳೆಸ್ಕೊಂಡ್ ಬಂದಿದ್ರು. ಇವತ್ತು ಅವ್ರೆಲ್ಲಾರನು ಕರೆದು ಒಂದು ಔತಣ ಕೂಟ ಕೊಡ್ಬೇಕು ಅಂತ ನಮ್ಮ ಕುಟುಂಬದವರು ಮತ್ತೆ ಸತ್ಯನಾರಾಯಣ ಸಾಹೇಬ್ರ ಅಭಿಮಾನಿಗಳು ಮತ್ತೆ ಅನೇಕ ಮುಖಂಡರುಗಳ ಒಂದು ಸಲಹೆ ಮೇರೆಗೆ ಈ ಕಾರ್ಯಕ್ರಮ ನಾವು ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅನೇಕ ಮುಖಂಡರುಗಳು ಸಹಕಾರ ನೀಡಿದ್ದಾರೆ, ಎಲ್ಲಾ ರೀತಿಯ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಇವ್ದು ಹಿಂಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು ಅಂತಾನ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಶಿರಾ ತಾಲೂಕಿನ ಜನತೆಗೆ ಒಂದು ಮಾತು ಕೊಡ್ತೇನೆ.